ಗೋಲ್ಫಿಂಚ್ IAS and KS ಇನ್ಸ್ಟಿಟ್ಯೂಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ನಾವು ಕ್ವಶನ್ ಪೇಪರ್ ಏನು KS 2020 ಸೀರೀಸ್ನ 10ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ. ವಿಚ್ ಕಂಟ್ರಿ ರೀಸೆಂಟ್ಲಿ ಡಿಕ್ಲೇರ್ಡ್ ಎನ್ ಎಮರ್ಜೆನ್ಸಿ ಇನ್ ದ ಗ್ಯಾಲಪಿಯಾಗೋ ಐಲ್ಯಾಂಡ್ಸ್? ಅಂದರೆ ಗ್ಯಾಲಪಗೋಸ್ ಐಲ್ಯಾಂಡ್ಸ್ ಅಲ್ಲಿ ಯಾವ ಕಂಟ್ರಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದ್ರು ಅಂತ ಆನ್ಸರ್ ಬಂದು ಆ್ಯಕ್ಚುಲಿ ಈಕ್ವಡಾರ್ ಅಂತಕ್ಕಂಥದ್ದು ಒಂದು ಕಂಟ್ರಿ. ಆ್ಯಕ್ಚುಲಿ ಅದು 2019 ಅಲ್ಲಿ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ತಾರೆ. ಆದರೆ ನಮಗೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಗ್ಯಾಲಪಗೋಸ್ ಐಲ್ಯಾಂಡ್ಸ್ ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ಗ್ಯಾಲಪಗೋಸ್ ಐಲ್ಯಾಂಡ್ಸ್ ಇದೆಯಲ್ಲ, ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಆಗಿರುವಂಥ ರೀಜನ್ನು. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿದ್ರೆ ಪೆಸಿಫಿಕ್ ಓಷನ್ ಅಲ್ಲಿ ಈಕ್ವೇಟರ್ ಲೈನ್ ನಮಗೆ ಪಾಸ್ ಆಗುತ್ತಲ್ಲ, ನಮಗೇನು ಅರ್ಥಲ್ಲಿ 0 ಡಿಗ್ರಿನಲ್ಲಿ ಈಕ್ವೇಟರ್ ಲೈನ್ ಪಾಸ್ ಆಗುತ್ತಲ್ಲ, ಆ ಈಕ್ವೇಟರ್ ಲೈನ್ ಪಾಸ್ ಹೋಗೋ ಕಡೆ ಗ್ಯಾಲಪಗೋಸ್ ಐಲ್ಯಾಂಡ್ಸ್ ಇರೋದು. ಕರೆಕ್ಟ್ ಅಲ್ವಾ? ಪೆಸಿಫಿಕ್ ಓಷನ್ ಅಲ್ಲಿ ಇರ್ತಕ್ಕಂಥದ್ದು. ಇದನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಅಂದರೆ ಜಾಗತಿಕ ಐತಿಹಾಸಿಕ ತಾಣ ಅಂತ ಹೇಳಿ ಇದನ್ನು ಡಿಕ್ಲೇರ್ ಮಾಡಿದ್ದಾರೆ. ಈ ಅಡಿಷನಲ್ ಇನ್ಫಾರ್ಮೇಶನ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಗ್ಯಾಲಪಗೋಸ್ ಐಲ್ಯಾಂಡ್ಸ್. ಇದು ಯಾಕೆ ನ್ಯೂಸಲ್ಲಿ ಇತ್ತು ಅನ್ನೋದು ದಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ಸುಮಾರು 2300 ಲೀಟರ್ಸ್ ಇರುವಂತಹ ಒಂದು ಡೀಸೆಲ್ ಫ್ಯೂಲ್, ಆ ಡೀಸೆಲ್ ಫ್ಯೂಲು ಈ ಗ್ಯಾಲಪಗೋಸ್ ಐಲ್ಯಾಂಡ್ಸ್ ನೀರು ಒಳಗಡೆ ಬಿದ್ದೋಗಿತ್ತು. ಅದಕ್ಕೋಸ್ಕರ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು ಅಂತ. ಅದು ತುಂಬ ಓಲ್ಡ್ ಕಾಂಟೆಕ್ಸ್ಟ್ ಆಗೋಯ್ತು. ಆದರೆ ಗ್ಯಾಲಪಗೋಸ್ ಐಲ್ಯಾಂಡ್ಸು ಪೆಸಿಫಿಕ್ ಓಷನಲ್ಲಿದೆ, ಈಕ್ವಾಟರ್ ಲೈನ್ ಹತ್ರ ಇದೆ. ಅದ್ರ ಜೊತೆಗೆ ಇದನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಹೇಳಿ ಯುನೆಸ್ಕೋ ಡಿಕ್ಲೇರ್ ಮಾಡಿದ್ದಾರೆ. ಯುನೆಸ್ಕೋ ಅಂದರೆ ಗೊತ್ತಲ್ವಾ? ಯುನೈಟೆಡ್ ನೇಷನ್ಸ್ ಎಜುಕೇಷನ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಇವರೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾವುದದು? ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ಜಾಗತಿಕ ಐತಿಹಾಸಿಕ ತಾಣಗಳು ಅಂತ. ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. The Nirbhaya gang rape and murder convicts filed a mercy petition. ಮೆರ್ಸಿ ಪಿಟಿಷನ್ ಅಂತ ಹೇಳಿದ್ರೆ, ಯಾವಾಗ ಎಲ್ಲ ಆಪ್ಷನ್ಗಳು ಒಬ್ಬ ಕೈದಿಗೆ ಮುಗಿದೋಗುತ್ತೋ ಅವಾಗ ಲಾಸ್ಟ್ ಆಪ್ಷನ್ ಇರ್ತಕ್ಕಂಥದ್ದು ಪ್ರೆಸಿಡೆಂಟ್ ಹತ್ರ ಮರ್ಸಿ ಪಿಟಿಷನ್ ಅನ್ನು ಸಬ್ಮಿಟ್ ಮಾಡಿ ಅವ್ರ ಹತ್ರ ಪರ್ಡನಿಂಗ್ ಪವರ್ ಅನ್ನ ಕೇಳ್ತಕ್ಕಂಥದ್ದು. With the President of India by using the constitutional provision of the sentence of death, as per which article of the constitution did the president reject the petition? ಯಾವ ಆರ್ಟಿಕಲ್ ನ ಆಧಾರದ ಮೇಲೆ ಪ್ರೆಸಿಡೆಂಟ್ ಇದನ್ನ ರಿಜೆಕ್ಟ್ ಮಾಡಿದ್ರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ದಟ್ ಈಸ್ ಆರ್ಟಿಕಲ್ 72 ಪಾರ್ಟ್ 5 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಆರ್ಟಿಕಲ್ 72 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ಪ್ರೆಸಿಡೆಂಟ್ಗೆ ಫುಲ್ ಪವರ್ ಇರುತ್ತೆ, ಪರ್ಡನ್ ಮಾಡುವಂಥ ಫುಲ್ ಪವರ್ ಇರುತ್ತೆ ಅಂಡರ್ ಆರ್ಟಿಕಲ್ 72. ಆದರೆ ಯಾವ್ಯಾವ ಕೇಸ್ಗಳಲ್ಲಿ ಅವರು ಇದನ್ನು ಪರ್ಡನಿಂಗ್ ಮಾಡ್ಬೋದು? ಅದು ಯೂನಿಯನ್ ಲಾ ಆಗಿರಲಿ ಅಥವಾ ಕೋರ್ಟ್ ಮಾರ್ಷಲ್ ಅಂತ ಮಾಡ್ತಾರೆ. ನಿಮಗೆ ಗೊತ್ತಿರುತ್ತೆ, ಕೋರ್ಟ್ ಮಾರ್ಷಲ್ ಅಂದರೆ ಮಿಲಿಟರಿ ಅಲ್ಲಿ ಯಾರಿರ್ತಾರೋ ಅವ್ರಿಗೆ ಕೋರ್ಟ್ ಮಾರ್ಷಲ್ ಮಾಡಿರ್ತಾರಲ್ಲ, ಅದು ಅಂದರೆ ಮಿಲಿಟರಿ ಕೋರ್ಟ್ ಮಾರ್ಷಲ್ ಆಗಿರಲಿ, ಅಥವಾ ಅವ್ರಿಗೆ ಡೆತ್ ಸೆಂಟೆನ್ಸ್ ಆದರೂ ಆಗಿರಲಿ. ಡೆತ್ ಸೆಂಟೆನ್ಸ್ ಆಗಿದ್ರೂ ಕೂಡ ಸೊ ಪ್ರೆಸಿಡೆಂಟ್ಗೆ ಪರ್ಡನ್ ಮಾಡುವಂತಹ ಪವರ್ ಇದೆ. ಅವರು ಅದನ್ನು ಸಸ್ಪೆಂಡ್ ಆದರೂ ಮಾಡ್ಬೋದು, ರಿಮಿಟ್ ಆದರೂ ಮಾಡ್ಬೋದು, ಕಮ್ಯೂಟ್ ಆದರೂ ಮಾಡ್ಬೋದು, ಅಥವಾ ಪನಿಷ್ಮೆಂಟನ್ನು ಡಿಕ್ರೀಸ್ ಆದರೂ ಮಾಡ್ಬೋದು. ಈ ಎಲ್ಲ ಪವರು ಪ್ರೆಸಿಡೆಂಟ್ಗೆ ಇರುತ್ತೆ. ಅದು ಆರ್ಟಿಕಲ್ 72 ಪಾರ್ಟ್ 5 ಪ್ರಕಾರ ಈ ಅಧಿಕಾರ ಪ್ರೆಸಿಡೆಂಟ್ಗೆ ಇರುತ್ತೆ. ನೆಕ್ಸ್ಟ್ ಬಂದು 12th ಕ್ವಶನ್. ಅನ್ಎಂಪ್ಲಾಯ್ಮೆಂಟ್ ವಿಚ್ ಇಸ್ ಅಸೋಸಿಯೇಟೆಡ್ ವಿತ್ ದ ಇನ್ಎಡಿಕ್ವೆಸಿ ಆಫ್ productive capacity to create enough jobs for all those able and willing to work refers to. ಅಂದ್ರೆ ಎಲ್ರಿಗೂ ಕೂಡ ಕೆಲಸ ಮಾಡುವಂಥ ಇಚ್ಛೆ ಇದೆ, ಕೆಲಸ ಮಾಡುವಂಥ ಶಕ್ತಿನೂ ಇದೆ, ಆದರೂ ಕೂಡ ಕೆಲಸ ಸಿಗ್ತಿಲ್ಲ ಅವರಿಗೆ. ಈ ಥರದ್ದು ಪ್ರಾಬ್ಲಮ್ಗೆ ಯಾವ ಥರದ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ ಅಂತ ಅಂದರೆ, ಪರ್ಟಿಕ್ಯುಲರ್ಲಿ ಸಿಸ್ಟಮ್ಮು ಜಾಬನ್ನು ಜನರೇಟ್ ಮಾಡೋದ್ರಲ್ಲಿ ಫೇಲ್ ಆಗ್ತಿದೆ. ಇದನ್ನು ಯಾವ ಥರದ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ? ನೀವು ಹೇಳಿ, ಯೋಚನೆ ಮಾಡಿ. ಒಂದ್ಸರಿ ವಿಡಿಯೋನ ಪಾಸ್ ಮಾಡಿ, ಯು ಜಸ್ಟ್ ಥಿಂಕ್ ಆಫ್ ಇಟ್. ರೈಟ್. ಅಂದರೆ ಇದು ಇನ್ವಾಲಂಟರಿ ಅನ್ಎಂಪ್ಲಾಯ್ಮೆಂಟ್. ಅಂದರೆ ಅವರಾಗವರೇ ನಾನು ಕೆಲಸಕ್ಕೆ ಹೋಗಲ್ಲ ಅಂತ ಏನಿಲ್ಲ. ಅಂದರೆ ಅವರು ಕೆಲಸ ಮಾಡುವಂಥ ಇಚ್ಛೆ ಇದೆ ಅವರಿಗೆ. ದೇ ಆರ್ ವಿಲ್ಲಿಂಗ್, ಅವರು ವಿಲ್ಲಿಂಗ್ ಇದ್ದಾರೆ, ಇಚ್ಛೆ ಇದೆ, ಕೆಲಸ ಮಾಡುವಂಥ ಕೆಪಾಸಿಟಿನೂ ಇದೆ. ಕೆಪಾಸಿಟಿ ಅಂದರೆ ಅವ್ರಿಗೆ ಶಕ್ತಿನೂ ಇದೆ, ಆದರೆ ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ಅವ್ರಿಗಿರುವಂಥ ಸ್ಕಿಲ್ಲು ಎ, ಬಟ್ ಎಂಪ್ಲಾಯ್ಮೆಂಟ್ಗೆ ಬೇಕಾಗಿರುವಂಥ ಸ್ಕಿಲ್ ಬಿ. ಅವ್ರಿಗಿರುವಂಥ ಸ್ಕಿಲ್ ಯಾವುದು? ಎ ಸ್ಕಿಲ್ ಇದೆ ಅವ್ರಿಗೆ, ಆದರೆ ಡಿಮಾಂಡ್ ಇರೋ ಸ್ಕಿಲ್ ಯಾವುದು? ಬಿ ಸ್ಕಿಲ್ಲು. ಈ ಥರ ಇದ್ದರೆ ಅದನ್ನು ಯಾವ ಥರ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ? ಅಂದರೆ ಬೇಕಾಗಿರುವ ಅರ್ಹತೆ ಇರುವಂತಹ ಸ್ಕಿಲ್ಗಳಿಗಿಂತ ಬಿಟ್ಟು ಬೇರೆ ಸ್ಕಿಲ್ ಇದ್ದರೆ, ಆ ರೀತಿ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆದರೆ ಅದನ್ನು ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಆಯ್ತಾ? ಹಾಗಾದರೆ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಏನು? ಯಾವಾಗ ಒಬ್ಬ ವ್ಯಕ್ತಿ ಒಂದು ಜಾಬಿಂದ ಇನ್ನೊಂದು ಜಾಬಿಗೆ ತನ್ನ ಜಾಬನ್ನು ಚೇಂಜ್ ಮಾಡ್ತಾ ಇರ್ತಾನಲ್ಲ,
ಈಗ ನಾನು ಎ ಕಂಪನಿನಲ್ಲಿ ಎಕ್ಸ್ ಕಂಪನಿನಲ್ಲಿ ವರ್ಕ್ ಮಾಡ್ತಿದ್ದೆ ಸರ್, ಎಕ್ಸ್ ಕಂಪನಿಯಿಂದ ವೈ ಕಂಪನಿಗೆ ಚೇಂಜ್ ಆಗ್ತಾ ಇದ್ದೀನಿ. ಆದರೆ ಎಕ್ಸ್ ಕಂಪನಿಯನ್ನು ಕೆಲಸ ಬಿಟ್ಟ ಮೇಲೆ ಇನ್ನೊಂದು ಕೆಲಸ ಹುಡ್ಕೋ ಟೈಮಲ್ಲಿ 2 ತಿಂಗಳು ನಾನು ಅನ್ಎಂಪ್ಲಾಯ್ಮೆಂಟ್ ಆಗಿದ್ದೆ. ಈ ರೀತಿ ಇರುವಂತಹ ಅನ್ಎಂಪ್ಲಾಯ್ಮೆಂಟ್ ಅನ್ನ ಫ್ರಿಕ್ಷನ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಇದು ನಮ್ಮ ದೇಶದಲ್ಲಿ ಜಾಸ್ತಿ ನೋಡಲ್ಲ, ಇದನ್ನು ಡೆವಲಪ್ಡ್ ನೇಷನ್ಗಳಲ್ಲಿ ಜಾಸ್ತಿ ನೋಡ್ತೀವಿ. ಡೆವಲಪ್ಡ್ ಯುರೋಪಿಯನ್ ಕಂಟ್ರಿ, ಅಮೆರಿಕಾ ಈ ಥರದ ಕಂಟ್ರಿಗಳಲ್ಲಿ ಜಾಸ್ತಿ ನೋಡ್ತೀವಿ. ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರೆ ಅಂದ್ರೆ ಒಂದು ಚಾರ್ಟ್ ಬರೆಯೋದಾದ್ರೆ ನೋಡಿ, ಒಂದು ಡೆವಲಪ್ಮೆಂಟ್ ಚಾರ್ಟ್ ಅಂತ ಬರೆಯೋದಾದ್ರೆ ಯಾವುದೇ ಒಂದು ಎಕಾನಮಿ ಆಗಿರಲಿ ಈ ರೀತಿ ಒಂದು ಗ್ರೋತ್ ಇರುತ್ತೆ. ಲೆಟ್ ಮಿ ರೈಟ್. ಈಗ ಗಮನಿಸಿ ನೀಟಾಗಿ, ಇದು ಬೂಮ್ ಪೀರಿಯಡ್, ಎಕಾನಮಿ ಬೂಮಲ್ಲಿದೆ ಅಂತ ಅರ್ಥ. ಬೂಮ್ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಗ್ರೋತ್ ಅಂತ ಅರ್ಥ. ಎಕಾನಮಿ ಯಾವಾಗ ತುಂಬಾ ಚೆನ್ನಾಗಿ ಗ್ರೋತ್ ಇರುತ್ತೋ, ಅಂದ್ರೆ ನಮ್ಮ ಎಕಾನಮಿ ಈಗ 6%, 7%, 8% GDP ಗ್ರೋತ್ ಅಲ್ಲಿ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ. ಈ ರೀತಿ ಇಷ್ಟೊಂದು ಗ್ರೋತ್ ಅಲ್ಲಿ ಹೋಗುವಾಗ ಅನ್ಎಂಪ್ಲಾಯ್ಮೆಂಟ್ ಇರಲ್ಲ, ಚೆನ್ನಾಗಿರುತ್ತೆ. ಅದೇ ರಿಸೀಷನ್ ಆದಾಗ, COVID-19 ಆದ್ಮೇಲೆ ಏನಾಯ್ತು, ವಿ ಫೇಸ್ಡ್ ರಿಸೀಷನ್ ಅಲ್ವಾ. ರಿಸೀಷನ್ ಆದಾಗ ಯಾವ ಥರದ ಅನ್ಎಂಪ್ಲಾಯ್ಮೆಂಟ್ ಇರುತ್ತೆ, ರಿಸೀಷನ್ ಆದಾಗ ಇರುವಂತಹ ಅನ್ಎಂಪ್ಲಾಯ್ಮೆಂಟೇ ಸಿಕ್ಲಿಕಲ್ ಅಥವಾ ಸೈಕ್ಲಿಕಲ್ ಅಂತ ಕರೀತಾರೆ. ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರೆ ಬಿಸ್ನೆಸ್ ಸೈಕಲ್ ಇಂದ ಆಗುವಂಥ ಅನ್ಎಂಪ್ಲಾಯ್ಮೆಂಟು. ಬೂಮ್ ಇದ್ದಾಗ ಎಂಪ್ಲಾಯ್ಮೆಂಟ್ ಜಾಸ್ತಿ ಇರುತ್ತೆ. ಅದೇ ಎಕಾನಮಿ ರಿಸೀಷನ್ಗೆ ಹೋದಾಗ ಅನ್ಎಂಪ್ಲಾಯ್ಮೆಂಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ರಿಸೀಷನ್ಗೆ ಹೋದಾಗ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಈ ಥರದ ಅನ್ಎಂಪ್ಲಾಯ್ಮೆಂಟ್ ಅನ್ನ ನಾವು ಸಿಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಥವಾ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಹಾಗಾದ್ರೆ ಓಪನ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು? ಈ ಓಪನ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರೆ ಜನ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ, ಕೆಲಸ ಮಾಡುವಂಥ ಶಕ್ತಿನೂ ಇದೆ ಅವರಿಗೆ, ಆದರೆ ಕೆಲಸ ಸಿಗ್ತಾ ಇಲ್ಲ. ಕರೆಕ್ಟ್, ದೇರ್ ಇಸ್ ನೋ ವರ್ಕ್ ಟು ಡೂ. ಅವ್ರಿಗೆ ಕೆಲಸನೆಲ್ಲ ಏನು ಮಾಡೋದಕ್ಕೆ. ಡಿಫರೆನ್ಸಸ್ ಇರೋದು ಬೇಡ, ಅವ್ರಿಗೆ ಸ್ಕಿಲ್ಲೂ ಇಲ್ಲ, ಕೆಲಸನೂ ಇಲ್ಲ. ಅದು ಓಪನ್ ಅನ್ಎಂಪ್ಲಾಯ್ಮೆಂಟ್. ಗೊತ್ತಾಗ್ತಿದೆಯಾ? ಇಟ್ ಈಸ್ ದ ಕಂಡೀಷನ್, ಅದೊಂಥರ ಕಂಡೀಷನ್. ಅದು ಏನಂತ ಹೇಳಿದ್ರೆ ಪೀಪಲ್ ವಿಲ್ ಹ್ಯಾವ್ ನೋ ವರ್ಕ್ ಟು ಡೂ ಸೋ. ಅವ್ರ ಹತ್ರ ಕೆಲಸ ಮಾಡೋದಕ್ಕೆ ಯಾವುದೇ ರೀತಿ ಕೆಲಸನೇ ಇರಲ್ಲ. ಇದನ್ನ ಓಪನ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಆಯ್ತಾ? ಇದಾದ್ಮೇಲೆ ಲಾಸ್ಟ್ ಕ್ವಶನ್ ಇವತ್ತಿಗೆ, ಹೂ ಡಿಸ್ಕ್ರೈಬ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಸ್ ಕ್ವಾಸಿ ಫೆಡರಲ್. ಅಂದ್ರೆ ನಮ್ಮಲ್ಲಿ ಸಂಯುಕ್ತವಾದಂತಹ ರಾಜ್ಯ ವ್ಯವಸ್ಥೆ ಇದೆ ಅಲ್ವಾ ಅಂತ ಹೇಳಿದ್ರೆ, ಯೂನಿಯನ್ ಗವರ್ನಮೆಂಟು ಇರುತ್ತೆ, ಸ್ಟೇಟ್ ಗವರ್ನಮೆಂಟು ಇರುತ್ತೆ. ಸೆಂಟ್ರಲ್ ಗವರ್ನಮೆಂಟ್, ಸ್ಟೇಟ್ ಗವರ್ನಮೆಂಟ್ ಎರಡೂ ಇರುತ್ತೆ. ಅದನ್ನ ಫೆಡರಲ್ ಸಿಸ್ಟಮ್ ಅಂತ ಕರಿತೀವಿ. ಕ್ವಾಸಿ ಫೆಡರಲ್ ಅಂತ ಹೇಳಿದ್ರೆ ಅರೆ ಅಂತ ಅರ್ಥ. ಅರೆ ಅಂತ ಹೇಳಿದ್ರೆ ಅಂದ್ರೆ ಸೆಮಿ ಫೆಡರಲ್ ಸಿಸ್ಟಮ್ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಸೊ ಈ ತರ ಸ್ಟೇಟ್ಮೆಂಟ್ ಅನ್ನ ಯಾರು ಕೊಟ್ಟಿದ್ದು ಅನ್ನೋದು ಇಲ್ಲಿ ಪ್ರಶ್ನೆ. ನೀವೇ ಯೋಚನೆ ಮಾಡಿ, ಆನ್ಸರ್ ಮಾಡಿ. ಈ ತರ ಸ್ಟೇಟ್ಮೆಂಟ್ ಅನ್ನು ಯಾರು ಕೊಟ್ಟಿದ್ದು? ಆಕ್ಚುಲಿ ರೈಟ್ ಆನ್ಸರ್ ಬಂದು KC ವೇರೆ. ಅದು WHEARE. KC ವೇರೆ ಅಂತಕ್ಕಂಥವ್ರು ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಅ ಕ್ವಾಸಿ ಫೆಡರಲ್ ಇನ್ ನೇಚರ್. ರೈಟ್, ಅಂದ್ರೆ ಇದು ಸ್ಟ್ರಿಕ್ಟ್ಲಿ ಫೆಡರಲ್ ಆಗಿಲ್ಲ ಅಂತ ಅರ್ಥ. ಈಗ ಅಮೆರಿಕನ್ ಗವರ್ನಮೆಂಟ್ ಹೆಂಗೆ ಅಂತ ಹೇಳಿದ್ರೆ ಸ್ಟ್ರಿಕ್ಟ್ಲಿ ಫೆಡರಲ್, ಅಂದ್ರೆ ಅಲ್ಲಿ ಸೆಂಟ್ರಲ್ ಗವರ್ನಮೆಂಟೇ ಬೇರೆ ಅಂಡ್ ಸ್ಟೇಟ್ ಗವರ್ನಮೆಂಟೇ ಬೇರೆ. ಅವ್ರಿಗೆ ಸಪರೇಟ್ ಪವರ್ಸ್ ಇರುತ್ತೆ, ಇವ್ರಿಗೆ ಸಪರೇಟ್ ಪವರ್ಸ್ ಇರುತ್ತೆ. ಕರೆಕ್ಟ್ ಅಲ್ವಾ? ಅಂಡ್ ಅವ್ರ ಆಕ್ಚುಲಿ ಇಟ್ ಇಸ್, ನಾವು ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ತೀವಲ್ಲ, ಅದ್ರ ನಮ್ದು ಒಕ್ಕೂಟ ವ್ಯವಸ್ಥೆ. ಆದ್ರೆ ಅಮೆರಿಕಾದಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ದೇ ಕ್ಯಾನ್ ಸೆಸೀಡ್ ಫ್ರಮ್ ದ ಸ್ಟೇಟ್ ಅಂತ ಹೇಳ್ತಾರೆ. ಅಂದ್ರೆ ಅವರು ತಮ್ಮ ಯೂನಿಯನ್ ಇಂದ ಆಚೆಗೆ ಬರುವಂತ ಅವಕಾಶ ಇದೆ ಅವರಿಗೆ. ಆದ್ರೆ ನಮ್ಮ ದೇಶದಲ್ಲಿ ರಾಜ್ಯಗಳು ಆ ಯೂನಿಯನ್ ಇಂದ ಆಚೆಗೆ ಬರೋದಕ್ಕೆ ಅವಕಾಶ ಇಲ್ಲ. ಅಂದ್ರೆ ಅರ್ಥ, ಈಗ ಕರ್ನಾಟಕ ಸ್ಟೇಟ್ ಬಂದ್ಬಿಟ್ಟು ನಾನು ನಾಳೆ ಸಪರೇಟ್ ಆಗಿ ಹೋಗ್ತೀನಿ, ನಾನು ಸಪರೇಟ್ ಆಗಿ ಅಡ್ಮಿನಿಸ್ಟ್ರೇಷನ್ ನಡೆಸ್ಕೋತೀನಿ, ನಾನು ಇಂಡಿಯಾ ಒಳಗಡೆ ಬರಲ್ಲ ಅಂತ ಸಪರೇಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್, ಹಾಗಾದ್ರೆ ಜೆನ್ನಿಂಗ್ಸ್ ಏನಂತ ಹೇಳಿದ್ರು? ಅವ್ರು ಆಕ್ಚುಲಿ ಅವ್ರ ಫುಲ್ ಹೆಸರು ಐವೋರ್ ಜೆನ್ನಿಂಗ್ಸ್ ಅಂತ ಹೇಳಿ. ಅವ್ರು ಹೇಳ್ತಾರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ ಇಟ್ ಈಸ್ ಟೂ ಲಾರ್ಜ್ ಅಂತ ಹೇಳ್ತಾರೆ. ಟೂ ಲಾರ್ಜ್, ರೈಟ್, ಇಟ್ ಈಸ್ ಟೂ ಲಾರ್ಜ್, ದೇರ್ ಫಾರ್ ಇಟ್ ಈಸ್ ಟೂ ರಿಜಿಡ್ ಅಂತ ಕರೀತಾರೆ. ಅದು ತುಂಬಾ ದೊಡ್ಡದು, ಅದರಿಂದ ಅದು ತುಂಬಾ ಕ್ಲಿಷ್ಟಕರವಾಗಿದೆ ಅಂತ ಅರ್ಥ. ಇಟ್ ಇಸ್ ಟೂ ಲಾರ್ಜ್ ಅಂಡ್ ಟೂ ರಿಜಿಡ್ ಅಂತ ಹೇಳ್ತಾರೆ ಯಾರು? ಜೆನ್ನಿಸ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನಂತ ಹೇಳ್ತಾರೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ದೇನಂತ ಹೇಳಿ, ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿದಾವಲ್ಲ, ಅದನ್ನ ನಾವೆಲ್ ಫೀಚರ್ಸ್ ಅಂತ ಕರೀತಾರೆ. ನಾವೆಲ್ ಫೀಚರ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಅದ್ರ ಜೊತೆಗೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಇದೆಯಲ್ಲ, ಅದನ್ನೇನಂತ ಕರೀತಾರೆ? ಹಾರ್ಟ್ ಅಂಡ್ ಸೋಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಹಾರ್ಟ್ ಅಂಡ್ ಸೌಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಪಾರ್ಲಿಮೆಂಟರಿನಲ್ಲಿ ಅಂದ್ರೆ ಯಾವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಅನ್ನು ಸಬ್ಮಿಟ್ ಮಾಡ್ತಾರೋ ಅವಾಗ ಅವ್ರಿಗೊಬ್ರು ಟೀಸ್ ಮಾಡ್ತಾರೆ. ಏನಂತ ಹೇಳಿ ಅಂದ್ರೆ, ಸೊ ಎಲ್ಲಾ ಕಡೆ ನೀವೇನ್ ಮಾಡಿದಿರಿ, ಆ ದೇಶದ್ದು ಈ ದೇಶದ್ದು ಎಲ್ಲಾ ದೇಶದ್ದು ತಗೊಂಡು ಪ್ಯಾಚ್ ವರ್ಕ್ ಮಾಡಿದಿರಿ ಅಂತ.
ಪ್ಯಾಚ್ ವರ್ಕ್ ಮಾಡಿದಿರಿ, ನಮ್ಮದೇ ಆದಂಥ ಸ್ವಂತದ್ದಿಲ್ಲ, ಆಯಾ ದೇಶಗಳದಲ್ಲೆಲ್ಲ ಸ್ವಲ್ಪ ತಗೊಂಡು ನೀವು ಪ್ಯಾಚ್ ವರ್ಕ್ ಮಾಡಿದಿರಿ ಅಂತ ಹೇಳಿ ಅವರಿಗೆ ಟೀಸ್ ಮಾಡ್ತಾರೆ. ಅವಾಗ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಎಸ್ ಐ ಅಗ್ರಿ, ಇಟ್ ಈಸ್ ಅ ಪ್ಯಾಚ್ ವರ್ಕ್ ಬಟ್ ಇಟ್ ಈಸ್ ಅ ಬ್ಯೂಟಿಫುಲ್ ಪ್ಯಾಚ್ ವರ್ಕ್ ಅಂತ. ದ ಬ್ಯೂಟಿಫುಲ್ ಪ್ಯಾಚ್ ವರ್ಕ್ ಮಾಡಿದ್ವಿ, ಆದರೆ ತುಂಬ ಸುಂದರವಾದಂತಹ ಪ್ಯಾಚ್ ವರ್ಕ್ ಅನ್ನು ಮಾಡಿದ್ವಿ ಅಂತ ಹೇಳ್ತಾರೆ. ಕರೆಕ್ಟ್. ಸೊ ಮೋರಿಸ್ ಜಾನ್ಸ್ ಏನಪ್ಪ ಹೇಳ್ತಾರೆ ಅಂತ ಹೇಳಿದ್ರೆ, ಬಾರ್ಗೇನಿಂಗ್ ಫೆಡರಲಿಸಮ್ ಅಂತ ಕರೀತಾರೆ. ಅಂದ್ರೆ ಇಂಡಿಯನ್ ಫೆಡರಲಿಸಮ್ ಅನ್ನ ಬಾರ್ಗೇನಿಂಗ್ ಫೆಡರಲಿಸಮ್ ಅಂದ್ರೆ ಅರ್ಥ, ಸ್ಟೇಟ್ ಗವರ್ನಮೆಂಟ್ಗಳಿಗೆ ಪವರ್ ಕಮ್ಮಿ ಇರುತ್ತೆ, ಸೆಂಟ್ರಲ್ ಗವರ್ನಮೆಂಟ್ಗೆ ಪವರ್ ಜಾಸ್ತಿ ಇರುತ್ತೆ ಅಂತ ಇದ್ರ ಅರ್ಥ. ಓಕೆ, ಸೊ ಇವತ್ತಿಗಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.